ಬಂದಿಲ್ಲ ಬರೀ ಪ್ರತಿಭಟನೆ. ಇವತ್ತು ಭಾರತ್ ಬಂದ್ ಎರಡನೇ ದಿನ ಮುಷ್ಕರದಂದು ಯಾವ ರೀತಿಯಾದಂತಹ ಸನ್ನಿವೇಶ ಇದೆ? ಬೆಂಗಳೂರಿನಲ್ಲಿ ಈಗಾಗಲೇ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಕಂಡು ಬಂದಿರುವಂತದ್ದು. ಬೆಳ್ಳಂಬೆಳಗ್ಗೆಯಿಂದ ರಾತ್ರಿ ಇಡೀ 6 ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಆದರೆ ಸಾರ್ವಜನಿಕರು ಈಗ ಹೊರಬರ್ತಾ ಇದ್ದಾರೆ, ಪ್ರಯಾಣಿಕರು ಪ್ರಯಾಣಕ್ಕೆ ಮುಂದಾಗ್ತಾ ಇದ್ದಾರೆ. ಆಟೋ ಸೇವೆ ಎಂದಿನಂತೆ ಇರುವಂತದ್ದು. ಜೊತೆಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿಲ್ಲ. ಬಳ್ಳಾರಿಯಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಡಲಾಗಿದೆ. ಆದರೆ ಕಲ್ಲು ತೂರಾಟ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಗಳ ಮೇಲೆ 6 ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ನಾಗರಬಾವಿಯ ಸಮೀಪ ಒಂದು ಬಸ್ ಸೇರಿದಂತೆ ಒಟ್ಟು 6 ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಕಿಡಿಗೇಡಿಗಳು. ಈ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಸ್ಥಗಿತಗೊಳ್ಳುತ್ತೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆ ನಮ್ಮ ಪ್ರತಿನಿಧಿ ಶರತ್ ಈಗ ಯಶವಂತಪುರದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಯಶವಂತಪುರದಲ್ಲಿ ಸನ್ನಿವೇಶ ಏನಾದರೂ ಬದಲಾಗಿದೆಯಾ? 8 ಗಂಟೆಗೆ ಹೊತ್ತಿಗೆ ಬಂದ್ ಬಿಸಿ ತಟ್ತಾ ಇದೆ. ಜೊತೆಗೆ ಕಲ್ಲು ತೂರಾಟ ಆದಮೇಲೆ ಎಲ್ಲೋ ಬಸ್ ಸಂಚಾರ ಕಡಿಮೆ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇತ್ತು. ಯಶವಂತಪುರದ ಕಡೆ ಎಂತಹ ಸನ್ನಿವೇಶ ಅಂತ? ಪ್ರತಿಮಾ, ನಮಗೆ ಆ ಥರದ್ದು ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇಲ್ಲಿ ಕಂಡುಬರಲಿಲ್ಲ. ಯಾಕೆಂತಂದರೆ ಯಶವಂತಪುರದಿಂದ ಮೆಜೆಸ್ಟಿಕ್ ಕಡೆ ಹಾಗೆ ವಿವಿಧ ಭಾಗಗಳಿಗೆ ತೆರಳುವಂಥ ಬಸ್ಗಳೆಲ್ಲ ಸಂಚಾರ ಎಂದಿನಂತೆ ಇತ್ತು. ಅದಲ್ಲದೆ ಸ್ಕೂಲ್ ವ್ಯಾನ್ಸ್ಗಳು ಕೂಡ ಸಂಚರಿಸ್ತಾ ಇರುವಂಥದ್ದು ಎಲ್ಲವೂ ದೃಶ್ಯಗಳು ನಮಗೆ ಕಂಡು ಬಂತು. ಎಂದಿನಂತೆ ಸಹಜ ಸ್ಥಿತಿಯಲ್ಲಿ ಇದೆ ಅಂತ ನಮಗೆ ಕಂಡು ಬಂತು. ಇನ್ನೊಂದು ಕಡೆ ಮಾರ್ಕೆಟ್ ಏನಿದೆ, ಯಶವಂತಪುರ ಮಾರ್ಕೆಟ್, ಅಲ್ಲೂ ಕೂಡ ಜನಜಂಗುಳಿ ಹೆಚ್ಚಾಗೇ ಇದೆ. ಸಾಕಷ್ಟು ವ್ಯಾಪಾರ ವಹಿವಾಟು ಕೂಡ ಇಲ್ಲಿ ನಡೀತಾ ಇರುವಂಥ ದೃಶ್ಯಾವಳಿಗಳು ನಮಗೆ ಕಂಡು ಬರ್ತಾ ಇದೆ. ಈಗ ನಮ್ಮ ಕ್ಯಾಮ್ರಾಮ್ಯಾನ್ ಮೂವ್ ಮಾಡಿ ತೋರಿಸ್ತಾರೆ. ಯಶವಂತಪುರ ತರಕಾರಿ ಮಂಡಿ ಏನಿದೆ, ಒಂದು ರೀತಿ ವ್ಯಾಪಾರ ವಹಿವಾಟು ಎಂದಿನಂತೆ ಇದೆ. ಯಾವುದೇ ರೀತಿಯಾದ ಬಂದ್ ವಾತಾವರಣ ಇದೆ ಅಂತ ಯಾವುದೇ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಿನ್ನೆಯೂ ಕೂಡ ಇದೇ ಪರಿಸ್ಥಿತಿ ಇತ್ತು. ನಿನ್ನೆಯೂ ಕೂಡ ವ್ಯಾಪಾರ ವಹಿವಾಟು ಚೆನ್ನಾಗೇ ಆಗಿತ್ತು. ಆದರೆ ಕೆಲವೊಂದು ಕಡೆ ಗ್ರಾಹಕರು ಬರೋದು ಅಂದರೆ ಸಣ್ಣ ವ್ಯಾಪಾರಿಗಳು ಬಂದು ಖರೀದಿ ಮಾಡೋರು ಕಡಿಮೆ ಸಂಖ್ಯೆ ಇರ್ಬೋದು ಅಷ್ಟೇ. ಆದರೆ ಇವತ್ತು ಆ ಥರದ್ದು ಯಾವುದೇ ದೃಶ್ಯಾವಳಿಗಳು ನಮಗೆ ಕಂಡು ಬರ್ತಾ ಇಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ದಾರೆ. ನಿನ್ನೆಯೂ ಕೂಡ ಇದೇ ರೀತಿ ಇಲ್ಲೇ ವ್ಯಾಪಾರ ವಹಿವಾಟು ಕೂಡ ನಡೆದಿತ್ತು. ಆದರೆ 10 kg 20 kg ತಗೊಳ್ಳುವಂಥ ಗ್ರಾಹಕ ಅಂದರೆ ಸಣ್ಣ ವ್ಯಾಪಾರಸ್ಥ ಒಂದು ಬಂದಿಂದ ಜನ ಹೊರಗಡೆ ಬರ್ತಾರೋ ಇಲ್ಲೋ ಅಂತ 10 kg ಅಂದರೆ 5 kg ಆ ಥರದ್ದು ತೊಗೊಳಕ್ಕೆ ಪ್ರಯತ್ನ ಪಟ್ಟಿದ್ದಂತೆ. ಆದರೆ ಇವತ್ತು ಆ ಥರದ್ದೇನಿಲ್ಲ. ಎಂದಿನಂತೆ ಇವತ್ತು ಕೂಡ ಸಾಕಷ್ಟು ವ್ಯಾಪಾರ ವಹಿವಾಟು ನಡೀತಾ ಇದೆ. ಸಾಮಾನ್ಯವಾಗಿ ಸಣ್ಣ ವ್ಯಾಪಾರಸ್ಥರು ಹೇಗೆ ಖರೀದಿ ಮಾಡ್ತಾರೋ ಅದೇ ರೀತಿ ಯಶವಂತಪುರ ಮಾರುಕಟ್ಟೆಯಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಅಂತ ವ್ಯಾಪಾರಸ್ಥರು ನಮಗೆ ಹೇಳ್ತಾ ಇದ್ರು. ಇಲ್ಲಿ ಒಂದು ಕಡೆ ಹೇಳೋದಾದರೆ ಯಾವುದೇ ರೀತಿಯಾದ ಬಂದ್ ಬೀಸಿ ನೆನ್ನೆನೂ ತಟ್ಟಿಲ್ಲ, ಇವತ್ತು ತಟ್ಟಿಲ್ಲ. ಎಂದಿನಂತೆ ಸಹಜವಾಗಿ ಹೇಗೆ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಹಾಗೆ ಯಶವಂತಪುರ ಮಾರುಕಟ್ಟೆಯಲ್ಲಿ ನಡೀತಾ ಇರುವಂಥ ದೃಶ್ಯಾವಳಿಗಳು ನಮಗೆ ಕಂಡು ಬರ್ತಾ ಇದೆ. ಪ್ರತಿಮಾ, ಧನ್ಯವಾದಗಳು. ಇನ್ನು ವಿಜಯಪುರದಲ್ಲಿ ಯಾವ ರೀತಿಯಾಗಿದೆ ಸಿಚುವೇಶನ್? ಹಾಗಾದ್ರೆ ಅಲ್ಲೂ ಬಂದ್ ಎಫೆಕ್ಟ್ ತಡ್ತಾ ಇದೆಯಾ? ಮುಷ್ಕರ ಯಾವ ರೀತಿಯಾಗಿ ನಡೀತಾ ಇದೆ? ಇವೆಲ್ಲದ್ರ ಬಗ್ಗೆ ವಾಕ್ಥ್ರೂವನ್ನು ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇಶಪಾಂಡೆ. ಬನ್ನಿ ನೋಡೋಣ. ಈಗ ಕೇಂದ್ರ ಬಸ್ ನಿಲ್ದಾಣದ ನಾವು ಒಳಗಡೆ ನಿಮಗೆ ತೋರಿಸ್ತಿದ್ದೀವಿ, ಪ್ಲ್ಯಾಟ್ಫಾರ್ಮನ್ನು ತೋರಿಸ್ತಿದ್ದೀವಿ. ನಿನ್ನೆ ಸಂಪೂರ್ಣವಾಗಿ ಬಿಕೋ ಅಂತ ಇತ್ತು ಪ್ಲ್ಯಾಟ್ಫಾರ್ಮ್. ಆದರೆ ಇವತ್ತು ಪ್ರಯಾಣಿಕರಿಂದ ಏನೋ ಸಾಕಷ್ಟು ಪ್ರಯಾಣಿಕರು ಬಂದಿರೋಂಥದ್ದು, ಆಯಾ ಪ್ರದೇಶಗಳಿಗೆ ಹೋಗುವಂತಹ ಪ್ರಯಾಣಿಕರು ಬಂದಿದ್ದಾರೆ. ಇಂಥ ಮೈ ಕೊರೆಯುವಂಥ ಚಳಿಯಲ್ಲೂ ಕೂಡ ಜನರು ಏನು ಪುಟಾಣಿ ಕೂಸುಗಳನ್ನು ಹೊತ್ತುಕೊಂಡು ಆಯಾ ಪ್ರದೇಶಗಳಿಗೆ ಊರುಗಳಿಗೆ ಹೋಗಲಿಕ್ಕೆ ಬಂದಿರೋಂಥದ್ದು. ಇನ್ನು ನಿನ್ನೆ ನಾವು ಇದ್ದಂತಹ ಪರಿಸ್ಥಿತಿಯನ್ನು ಇಲ್ಲಿ ತುಲನೆ ಮಾಡಿ ನೋಡೋದಾದರೆ ನಿನ್ನೆ ಸಂಪೂರ್ಣವಾಗಿ ಬಸ್ ನಿಲ್ದಾಣ ಬಿಕೋ ಅಂತ ಇತ್ತು. ಆದರೆ ಇವತ್ತು ಬಹುತೇಕ ಬಸ್ಸುಗಳು ಆಯಾ ಜಿಲ್ಲೆಗಳಿಗೆ ಹೋಗುವಂತಹ ಬಸ್ಸುಗಳು ಮತ್ತು ಆಯಾ ಪಕ್ಕದ ರಾಜ್ಯಕ್ಕೆ ಹೋಗುವಂತಹ ಬಸ್ಸುಗಳು ಈಗಾಗಲೇ ಪ್ಲಾಟ್ಫಾರ್ಮಲ್ಲಿ ಬಂದಿರೋಂಥದ್ದು. ಮತ್ತು ಜನರು ಕೂಡ ಪ್ರಯಾಣಿಕರು ಕೂಡ ಆಯಾ ಬಸ್ಗಳನ್ನು ತಮ್ಮ ಬಸ್ಗಳನ್ನು ಆರಿಸಿಕೊಂಡು ಆಯಾ ಪ್ರದೇಶಕ್ಕೆ ಹೋಗುವಂಥದ್ದು ಕೂಡ ತಲ್ಲೀನರಾಗಿದ್ದಾರೆ. ಅಂಗಡಿಗಳು ಕೂಡ ಸಾಕಷ್ಟು ಅಂಗಡಿಗಳು ಈಗಾಗಲೇ ತೆರೆದಿದ್ದಾವೆ. ಏನು ನಿನ್ನೆ ವಿವಿಧ ಜಂಟಿ ಕಾರ್ಮಿಕ ಸಂಘಟನೆ ಏನು ಕರೆ ನೀಡಿತ್ತು ಬಂದ್ಗೆ, ಇವತ್ತು ಕೂಡ ಆ ಬಂದ್ ಹಿನ್ನೆಲೆಯಲ್ಲಿ 10 ಗಂಟೆಗೆ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಲಿದ್ದಾವೆ. 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಬೃಹತ್ ಧರಣಿ ಸತ್ಯಾಗ್ರಹವನ್ನು ನಡೆಸುವ ಮೂಲಕ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಮತ್ತು ಉಳಿದಂತೆ ಇವತ್ತು ಕೂಡ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಕೊಟ್ಟಿಲ್ಲ. ಮತ್ತು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂತಹ ಇಂದಿನ ಪರೀಕ್ಷೆಯನ್ನು ಜನವರಿ 18ಕ್ಕೆ ಮುಂದೂಡಿರುವಂಥದ್ದು. ಒಟ್ಟಿನಲ್ಲಿ 2ನೇ ದಿನದ ಈ ಒಂದು ಬಂದ್ಗೆ ಸದ್ಯದ ಚಿತ್ರ ನೋಡೋದಾದರೆ ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿಜಯಪುರದಿಂದ ಕ್ಯಾಮ್ರಾ ಪರ್ಸನ್ ಸಂಗಮೇಶ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್.